ಮಳವಳ್ಳಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗ್ರಾಮ ದೇವತೆ ದಂಡಿನ ಮಾರಮ್ಮನ ಹಬ್ಬಕ್ಕೆ ಕ್ಷಣಗಣನೆ. ಕಣ್ಮನ ಸೂರೆಗೊಂಡ ವಿದ್ಯುತ್ ದೀಪಾಲಂಕಾರ. ಜನವರಿ 27ರಂದು ಮಂಗಳವಾರ ಬೆಳಗ್ಗೆ ಮುಂಜಾನೆಯಿಂದಲೇ ದಂಡಿನ ಮಾರಮ್ಮನ ಹಬ್ಬದ ಮೂಲಕ ಜನವರಿ 31ರವರೆಗೆ ನಡೆಯಲಿರುವ ಸಿಡಿ ಹಬ್ಬದ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ. ಸರ್ವ ಭಕ್ತರ ಆರಾಧ್ಯ ದೇವತೆ ದಂಡಿನ ಮಾರಮ್ಮನ ಹಬ್ಬದ ಮೂಲಕ ಮಂಗಳವಾರದಿಂದ ಸಿಡಿ ಹಬ್ಬಕ್ಕೆ ಚಾಲನೆ ನೀಡಲಾಗುವುದು ಎಂದು ದಂಡಿನ ಮಾರಮ್ಮನ ಸಮಿತಿಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಬ್ಬದ ವಿಶೇಷ ಕುರಿತು ಮಾತನಾಡಿದರು. ಬನ್ನಿ ನಾವು ಕೇಳೋಣ ಸಿಡಿ ಹಬ್ಬದ ಜಾತ್ರಾ ಮಹೋತ್ಸವದ ವಿಶೇಷ ವರದಿಯನ್ನು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ನಮ್ಮ ಹೆಸರು ಕುಳ್ಳಚಿ ಅಂದ್ಬಿಟ್ಟು ಯಜಮಾನರು. ದಂಡಿನ ಮಾರಮ್ಮ ದೇವಸ್ಥಾನ ಕಾರ್ಯದರ್ಶಿ ಅವರು. ವಿಟ್ಲದಮ್ಮನ ಹಬ್ಬ ಅಂದರೆ ಸಿಡಿ ಹಬ್ಬ ಅಂದರೆ ಭಾರಿ ವಿಜೃಂಭಣೆಯಾಗಿ ನಡೆಯುವಂಥ ಇದು. ಇದನ್ನು ಎಲ್ಲ ಕೋಮದವ್ರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ಈ ಫಸ್ಟ್ನೇ ಘಟ್ಟ ಗೋಡ್ಗಳವ್ರಿಗೆ, ಎರಡನೇ ಘಟ್ಟ ನಮ್ಮ ಎರಡನೇ ಘಟ್ಟ ಬಂದು DH ಅವ್ರಿಗೆ, ಮೂರನೇದು ಎಲ್ಲರೂ ಸಂಪ್ರದಾಯವಾಗಿ ಎಲ್ಲ ಕೋಮದವ್ರಿಗೆ ಕೊಟ್ಟಿದ್ದಾರೆ. ಇದು ಮೊದಲನೇ 9ವರೆಗೆ ಶುರುವಾದ ಘಟ್ಟಗಳು ಬೆಳಗಿನ ಜಾವ 6 ಗಂಟೆಗೆ ಕ್ಲೋಸ್ ಆಯ್ತದೆ. 6 ಗಂಟೆಯಿಂದ ಒಂದು 10:30, 10:30 ಕೊಂಡ ಮುಗುತ್ತದೆ. ಅದರಲ್ಲಿ ಸಿಡಿ ಮರಕ್ಕೆ ನಾವು ಪೇಟೆ ಬೀದಿಗೆ ಹೋಗಿ ಸಿಡಿ ಮರ ಎತ್ತಿ ಹೊರಕೋಟೆಯಿಂದ ಸಿಡಿ ಮರ ತಗೊಬಂದು ಹಳೆ ನಮ್ಮ ತಹಸೀಲ್ದಾರರು ಮನೆ ಅಂತ ಇದೆ, ಆ ತಹಸೀಲ್ದಾರನ ಮನೆಯ ಮುಂಭಾಗ ನಿಲ್ಲಿಸಿ ಗೊಂಬೆ ಕಟ್ಟಿದ ನಂತರ ಕರೆಕ್ಟಾಗಿ 2 ಕಾಲು 2:15 ಸಿಡಿ ಹೊರಡುತ್ತೆ. ಸಿಡಿ ಓಡಿ ಈ ನಮ್ಮ ಈಶ್ವರ ದೇವಸ್ಥಾನ ಬ್ರಾಹ್ಮಣರಿಗೆ ನುಗ್ಗಿ ಮತ್ತು ಕುರುಬುರ ಬೀದಿಲಿ ನುಗ್ಗಿ ಮತ್ತು ನಮ್ಮ JM ಸ್ಟೇಟ್ಗೆ ಮತ್ತೆ ಬರ್ತದೆ. ಬಂದು ಪೇಟೆ ಬೀದಿಗೆ ಹೋಗಿ 6 ಗಂಟೆ 6:15 ತಿರುಗಿನ ಸಿಡಿ ಆಗುತ್ತೆ. 6 ಗಂಟೆ 6:15 ಸಿಡಿ ಬಂದು ನಮ್ಮ ಗಂಗಾಮತ ಬೀದಿಗೆ ಬಂದರೆ 9 ಗಂಟೆ 9:15 ನಮ್ಗೆ ಸಿಡಿ ಆಗುತ್ತೆ. ಎಲ್ಲ ನಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲಿ ಬಂದು ಮೂರನೇ ತಿರುಗಿ ಕೊಂಡ ಶುರುವಾಗುತ್ತೆ. ಇದರಲ್ಲಿ ಜವಾಬ್ದಾರಿ ಜಾಸ್ತಿ ಅಂತಂದರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳದ ಮತ್ತು ನಮ್ಮ ಗ್ರಾಮಸ್ಥಳಿ ಯಜಮಾನರುಗಳದ, ನಮ್ಮ ಗಂಗಾಮತ ಬೀದಿಲಿ ಮುಖ್ಯಸ್ಥರು ಯಜಮಾನರುಗಳು ಮತ್ತು ಪೇಟೆ ಬೀದಿ ಯಜಮಾನರುಗಳು, ಎಲ್ಲ ಕೋಮದ ಯಜಮಾನರುಗಳು ಇದನ್ನು ಜವಾಬ್ದಾರಿ ತಗೊಂಡು ಭಾರಿ ಸುಮಾರು ಎಲ್ಲ ಊರಿಂದ ಬರ್ತಾರೆ. ಎಲ್ಲ ಊರಿಂದ ಬಂದು ಎಲ್ಲರೂ ಹಬ್ಬ ಅರ್ಜುನಿಗೆ ಬಂದು ಹೆಣ್ಮಕ್ಳೇ ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬೋದು ಈ ಸುಮಾರು ಅವ್ರು ಬರ್ತಾರೆ. ಬಂದವ್ರಿಗೆಲ್ಲ ಜೋರಾಗಿ ಹಬ್ಬ ಮಾಡಿ ಇದೊಂದು ಹಬ್ಬ ನಮ್ಗೆ ಒಂದು 3 ದಿನ ನಡೀತದೆ. ಯಾವತ್ತು ಮಂಗಳವಾರ ಒಂದು, ಶುಕ್ರವಾರ, ಶನಿವಾರ 3 ದಿನ ಹಬ್ಬ ನಡೀತದೆ. ಹಬ್ಬನ ಎಲ್ಲ ಕೋಮದವರು ಅನ್ಯೋನ್ಯವಾಗಿ ಮಾಡ್ತೀವಿ. ಇದರಲ್ಲಿ ಭೇದ ಭಾವ ಅನ್ನೋದು ಯಾರಲ್ಲೂ ಇಲ್ಲ. ಎಲ್ಲರೂ ಅನ್ಯೋನ್ಯವಾಗಿ ನಿಂತು ಹಬ್ಬ ಮಾಡಿ ಈ ತಾಯಿನ ನಾವು ವಿಜೃಂಭಣೆಯಾಗಿ ನಡೆಸ್ತೀವಿ. ಸ್ವಾಮಿ, ಇದು ಎಲ್ಲ ಪೂರ್ವಾಂತ ಕಾಲದಿಂದ ಬಂದಿರುವುದು. ಇದು 7 ಜನ ಅಕ್ಕ ತಂಗಿಯರಿವರು. ಮೊದಲನೇದಾಗಿ ದಂಡಿನ ಮಾರಮ್ಮ, ಎರಡನೇವರಾಗಿ ಪಟಲ್ದಮ್ಮ, ಮೂರನೇವರಾಗಿ ಬಿಟ್ಲು ಮಾರಮ್ಮ, 4ನೇವರಾಗಿ ಏಳರಮ್ಮನವರು, ಮತ್ತು 5ನೇವರಾಗಿ ಬೊಮ್ಮನಹಳ್ಳಿ ಪಟಲ್ದಮ್ಮನವರು, 6ನೇವರಾಗಿ ಕಬ್ಬಾಳಮ್ಮ. ಇವ್ರಿಗಿಂತ ದೊಡ್ಡವರ ಅಣ್ಣಯ್ಯ ಗೌಡ್ಗರ ಬಸವೇಶ್ವರನವರು. ಪುರಾಣದ ಕಾಲದಿಂದ ಬಂದು ಇವರು 1837ರಲ್ಲಿ ವೆಂಕಟೇಶಯ್ಯನವ್ರ ಬಿಸ್ನೆಸ್ ಪಿರಾಯಿಪಟ್ಟಣದಿಂದ ಬಂದು ಮಳವಳ್ಳಿ ಒಳಗೆರೆಯಲ್ಲಿ ಪಟ್ಟಲದಮ್ಮನ ಸ್ಥಾಪನೆ ಮಾಡಿ, ಕಡೆಕೋಡಿಲಿ ದಂಡಿನ ಮಾರಮ್ಮನ ಸ್ಥಾಪನೆ ಮಾಡಿ, ಹೊರಕೋಟೆಯಲ್ಲಿ ಬಿಟ್ಲು ಮಾರಮ್ಮನ ಸ್ಥಾಪನೆ ಮಾಡಿ, ಎಲ್ಲ ಇದು ಮಾಡಿ ಒಂದೊಂದೊಂದು ಜವಾಬ್ದಾರಿನ ಕೊಟ್ಟು ಪಟ್ಟಲದಮ್ಮನ ಕೇರಿ ಅವರಿಗೆ ಆಡಾಟವನ್ನು ಕೊಟ್ಟಿದ್ದಾರೆ.